ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರ್ ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಸ್ವಾಗತ. ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಕೇಳುಗರೆ, ಹಿಂದಿನ ವಾರ ನಾವು ಬ್ರಹ್ಮಚರ್ಯ ವೃತ್ತದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಕೂಡ ಈ ಬ್ರಹ್ಮಚರ್ಯ ವೃತ್ತದ ಬಗ್ಗೆನೇ ಇನ್ನೊಂದ್ ಸ್ವಲ್ಪ ತಿಳ್ಕೊಂಡು ಮುಂದೆ ಹೋಗೋಣ ಅಪರಿಗ್ರಹದ ಹತ್ರ. ಬ್ರಹ್ಮಚರ್ಯ ಸಾಮಾನ್ಯವಾಗಿ ನಾವು ಗೃಹಸ್ಥರು ಹೇಗೆ ಬ್ರಹ್ಮಚಾರಿಗಳಾಗಿರ್ಬೇಕು ಅನ್ನೋದ್ರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಹೆಚ್ಚು ಮಾತಾಡಿದ್ದೇನೆ. ನಮ್ಮ ಯುವಕರು ಬ್ರಹ್ಮಚರ್ಯದ ಕಡೆ ಗಮನ ಕೊಡಬೇಕು. ಈ ಆಶ್ರಮಗಳು ಅಂತ ಬರ್ತವೆ, ಗೊತ್ತಿದೆ ನಿಮಗೆ? 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಹೇಳಿ. ಅದರಲ್ಲಿ ಮೊದಲು 25 ವರ್ಷಗಳು ಬ್ರಹ್ಮಚರ್ಯ ವ್ರತಕ್ಕೆ ಮೀಸಲಾಗಿಟ್ಟಿದ್ದಾರೆ. ಅದು ವಿದ್ಯಾರ್ಜನೆಯ ಕಾಲ. ಅಂದ್ರೆ ಒಬ್ಬ ಸಂಪೂರ್ಣ ವಿದ್ಯೆಯನ್ನ ತೃಪ್ತಿಕರವಾಗಿ ಕಲಿಬೇಕಾದ್ರೆ 25 ವರ್ಷ ಬೇಕು. ಹೌದು. ಅದಕ್ಕೆ ಆ ವೇಳೆಯಲ್ಲಿ ಬ್ರಹ್ಮಚಾರಿಗಳಾಗಿರ್ಬೇಕು ಅಂತಕ್ಕಂಥದ್ದು. ಮತ್ತೆ ಇಲ್ಲಿ ಪತಂಜಲಿಗಳು ಚಿತ್ತವೃತ್ತಿಗಳನ್ನು ನಿರೋಧ ಮಾಡ್ಬೇಕಾದ್ರೆ ಅನುಸರಣೆ ಮಾಡ್ಬೇಕಾದ ಬ್ರಹ್ಮಚರ್ಯ ಹೇಳ್ತಿದಾರಲ್ಲ, ಅದನ್ನ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ತಮ್ಮ ದೇಹದ ಉತ್ತಮ ಸಾರ ವೀರ್ಯ ಅಂತ ಕರೀತಾರೆ, ಅದು ನಾಶ ಆಗ್ಬಾರ್ದು ಅಂತಿದ್ರೆ ಅವರು ಮೊಟ್ಟ ಮೊದಲು ನಿಯಮ ಏನಪ್ಪ ಕಲಿಬೇಕಂದ್ರೆ, ರಾತ್ರಿ ಬೇಗ ಮಲ್ಕೋಬೇಕು, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ಬೆಳಿಗ್ಗೆ ಬೇಗ ಎದ್ದೇಳಲೇಬೇಕು ಬ್ರಹ್ಮಚಾರಿಗಳು. ನಾನು 8 ಗಂಟೆಗೆ ಎದ್ಬಿಟ್ಟು ಬ್ರಹ್ಮಚರ್ಯ ಪಾಲಿಸ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಆ ತರ ತಮ್ಮ ಜೀವನವನ್ನ ದುರಂತ ಕೀಳು ಮಾಡಿಕೊಂಡಂತಹ, ಅಂದ್ರೆ ರಾತ್ರಿ 2 ಗಂಟೆಗೆ ಮಲಗೋದು, ಆಮೇಲೆ ಬೆಳಗ್ಗೆ 10 ಗಂಟೆಗೆ ಎದ್ದೇಳೋದು, ಈ ರೀತಿ ಮಾಡ್ತಾ ಇದ್ದಂತಹ ಕೆಲವರು ಸಾಧಕರು ಅನ್ನಿಸ್ಕೊಂಡಂತವ್ರು, ಸ್ವಾಮೀಜಿಗಳು ಅನ್ನಿಸ್ಕೊಂಡಂತವ್ರು ತಮ್ಮ ಆರೋಗ್ಯನ ಕೆಡಿಸ್ಕೊಂಡು ಮಧ್ಯ ವಯಸ್ಸಿನಲ್ಲೇ ತಮ್ಮ ಜೀವ ಕಳ್ಕೊಂಡಿರೋದು ನಾನು ಗಮನಿಸಿದೀನಿ, ನೋಡಿದೀನಿ ನಾನು. ಆದ್ರಿಂದ ಯಾರೇ ಬ್ರಹ್ಮಚರ್ಯ ಪಾಲಿಸ್ಬೇಕು ಅಂತ ಅಂದ್ರೂ ಕೂಡ ಅವರು ವಿದ್ಯಾರ್ಜನೆಗೋಸ್ಕರ ಅಥವಾ ಏನೋ, ಈ ಸ್ಪೋರ್ಟ್ಸ್ ಮನ್ಗಳಿರ್ತಾರೆ, ಕ್ರೀಡಾಪಟುಗಳು, ಕಲಾವಿದರು, ಅಂದ್ರೆ ಸಂಗೀತ ಕಲಿತಿರ್ತಾರೆ, ಅವರೆಲ್ಲ ಬ್ರಹ್ಮಚರ್ಯ ಪಾಲಿಸ್ಲೇಬೇಕು. ಯಾವುದೇ ಒಂದು ರಂಗದಲ್ಲಿಯೂ ವಿಶೇಷತೆಯನ್ನು ಸಾಧಿಸ್ಬೇಕಾದ್ರೆ, ನಾನು ಎಲ್ರಿಗಿಂತ ಸ್ವಲ್ಪ ಸ್ಪೆಷಲ್ ಆಗಿ ಸಾಧನೆ ಮಾಡ್ಬೇಕು, ಹೆಚ್ಚಿನ ಸಾಧನೆ ಮಾಡ್ಬೇಕಂದ್ರೆ ಅವ್ನು ಬ್ರಹ್ಮಚಾರಿ ಆಗಿರ್ಲೇಬೇಕು. ಅವನು ಸಿಕ್ಕಿದ್ದನ್ ತಿನ್ಕೊಂಡು, ಆಮೇಲೆ ಸಿಕ್ಕಿದ್ದನ್ನೆಲ್ಲ ಸೇದ್ಕೊಂಡು ಅಗೀತಾ ಕುಡಿತಾ ಇದ್ರೆ ಅವನು ಎಂದೂ ಬ್ರಹ್ಮಚಾರಿ ಆಗಿರಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಬ್ರಹ್ಮಚರ್ಯ ವ್ರತವನ್ನ ಕಡ್ಡಾಯವಾಗಿ ಯುವಕರು ಪಾಲಿಸಬೇಕು. ಕೇವಲ ಬ್ರಹ್ಮಚರ್ಯ ಅಂತಂದ್ರೆ ವೀರ್ಯನಾಶ ಅಷ್ಟೇ ಬ್ರಹ್ಮಚರ್ಯದ ವಿಫಲತೆ ಅಂತ ಭಾವಿಸ್ಬೇಕಾಗಿಲ್ಲ. ಕಣ್ಣು, ಕಿವಿ ಇವುಗಳನ್ನು ನಾವು ಸರಿಯಾಗಿ ನಿಯಂತ್ರಿಸದೆ ಹೋದ್ರೆ ಅದು ಕೂಡ ಬ್ರಹ್ಮಚರ್ಯ ಅಲ್ಲ. ಕಣ್ಣು, ಕಿವಿ ಮತ್ತು ಬಾಯಿ ಕೂಡ, ಬಾಯಿ, ನಾಲಿಗೆ, ಹೌದು, ಅದು ಬಹಳ ಮುಖ್ಯ. ಅದಕ್ಕೆ ಈ ಕಣ್ಣಲ್ಲಿ ನಾವು ಕೆಟ್ಟ ದೃಶ್ಯಗಳನ್ನ ನೋಡ್ತಾ, ಅದರಲ್ಲೂ ಚಲನಚಿತ್ರಗಳು ಇತ್ತೀಚೆಗೆ ತುಂಬಾ ಅಶ್ಲೀಲ ಚಿತ್ರಗಳು ಬರ್ತಾ ಇದಾವೆ. ಇಂಥವನ್ನ ಯುವಕರು ಮತ್ತು ಮಕ್ಕಳು ನೋಡಬಾರ್ದು. ಈಗ ಸಾಮಾಜಿಕ ಜಾಲತಾಣದಲ್ಲೂ ಏನೇನೆಲ್ಲ ಎಲ್ಲ ಸಿಕ್ಕಿಬಿಡುತ್ತೆ. ಸಾಮಾಜಿಕ ಜಾಲತಾಣಗಳು ದುರಂತ ಆಗಿದೆ. ಅದೇ ಮೊನ್ನೆ ಒಂದು ದೇಶದವರು 7 ಅಥವಾ 8 ವರ್ಷದವರೆಗೂ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನ ನಿಷೇಧಿಸ್ಬಿಟ್ಟಿದ್ದಾರೆ. ಅಂದ್ರೆ ದಂಡ ಬೀಳುತ್ತೆ ಆ ತರ ಮಾಡಿದ್ರೆ, ಆಮೇಲೆ ತಾಯಿ ತಂದೆಗಳಿಗೆ ಶಿಕ್ಷೆ ಆಗತ್ತೆ. ಅಷ್ಟ್ರ ಮಟ್ಟಿಗೆ ಕಾನೂನು ಮೂಲಕ ನಿಯಂತ್ರಿಸುವಂತ ಪ್ರಸಂಗ ಬಂದ್ಬಿಟ್ಟಿದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಕಣ್ಣು, ನಾಲಿಗೆ, ಮನವು ತನ್ನವೆಂದನ ಬೇಡ. ಯಾರೋ ನನ್ನ ಕೊಂದ್ರು ಅಂತ ಅನ್ಕೋಬೇಡ. ಇವು 3 ತನ್ನನೇ ಕೊಲಗು ಸರ್ವಜ್ಞ. ಅನ್ಯರು ಕೊಂದರು ಏನ ಬೇಡ. ಯಾರೋ ನಿನ್ನ ಕೊಲ್ಬೇಕು ಅಂತ ಅನ್ಬೇಕಾಗಿಲ್ಲ. ಇವು 3 ತನ್ನನೇ ಕೊಲಗು ಸರ್ವಜ್ಞ. ನಿಜವಾಗ್ಲು ಈ 3 ತಪ್ಪಾಗಿ ಬಳಸಿದ್ರೆ ಬ್ರಹ್ಮಚರ್ಯ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಮಿತವಾದ ಮಾತು,
ಮಿತವಾದ ನೋಟ, ಮಿತವಾದ ಶ್ರವಣ, ಎಲ್ಲದರಲ್ಲೂ ಇತಿಮಿತಿ ಹಿತಮಿತ ಇರಬೇಕು. ಅಂದ್ರೆ ಮಾತ್ರ ನಾವು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ, ಏನೇ ಸಾಧನೆ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಯುವತಿಯರು ಗಮನಿಸಬೇಕು. ಆಮೇಲೆ ಇನ್ನೊಂದು, ಕೆಲವು ಮಕ್ಳಿಗೆ ನಾನು ಹೇಳ್ತಿರ್ತೀನಿ, ಅತಿ ಮೊಬೈಲ್ ಬಳಕೆ ಮಾಡ್ತಿರ್ತಾರೆ, ಅವ್ರಿಗೆ ಹೇಳ್ತೀನಿ, ನೋಡ್ರಪ್ಪ, ಈಗ ಸ್ವಲ್ಪ ನಿಯಂತ್ರಣ ಹಾಕೊಳ್ಳಿ. ದೊಡ್ಡವರಾದ್ಮೇಲೆ ನೀವು ಒಳ್ಳೆ ಹುದ್ದೆಗೆ ಹೋಗ್ತೀರಾ, ಒಳ್ಳೆ ವಿದ್ಯೆ ಗಳಿಸ್ತೀರಾ, ಧನ ಬರುತ್ತೆ. ಆವತ್ತು ನೀವ್ ಎಂತ ಮೊಬೈಲ್ ತಗೋಬೇಕೋ ತಗೊಳ್ಳಿ, ನೀವು ಎಷ್ಟೊತ್ತು ಮಾತಾಡ್ಬೇಕು ಮಾತಾಡಿ, ಮುಂದೆ ಇನ್ನೂ ಜೀವನ ಇದೆ ನಿಮ್ದು, ಇವಾಗ್ಲೇ ಮುಗಿಲಿಲ್ಲ. ನೀವ್ ಇವಾಗ್ಲೇ ಮೊಬೈಲ್ ಈಗ್ಲೇ ಜಾಸ್ತಿ ಬಳಸ್ಬಿಟ್ರೆ ಮುಂದೆ ದೊಡ್ಡವರಾದ್ಮೇಲೆ ನಿಮಗೆ ಏನು ಆಸಕ್ತಿನೇ ಉಳಿಯಲ್ಲ. ಆದ್ರಿಂದ ಬ್ರಹ್ಮಚರ್ಯ ಪಾಲನೆ ಏನಕ್ ಬೇಕಪ್ಪ ಅಂತಂದ್ರೆ, ಬ್ರಹ್ಮಚಾರಿಗಳಾಗಿ ದೇವ್ರನ್ನ ಒಲಿಸಿ ಕಾಡಿಗೆ ಹೋಗಿ ತಪಸ್ಸು ಮಾಡೋ ಅಗತ್ಯ ಇಲ್ಲ. ಅದು ಈಗ ಅಗತ್ಯನೂ ಅಲ್ಲ, ಆಮೇಲೆ ಕಾಲಧರ್ಮನೂ ಅಲ್ಲ. ಅದು ಇವಾಗ ನೀವೆಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು ಅಂದ್ರೆ, ಮತ್ ನಿಮ್ ವ್ಯಕ್ತಿತ್ವ ಇನ್ನೊಬ್ರಿಗೆ ಆಪ್ಯಾಯಮಾನವಾಗ್ಬೇಕು. ಈಗ ನನ್ನ ವ್ಯಕ್ತಿತ್ವ ನನಗೆ ಸರಿ ಅನ್ಸೋದಲ್ಲ, ನನಗೆ ಸರಿ ಅನ್ಸಿದ್ರೆ ಅಷ್ಟೇ ನನ್ನ ವ್ಯಕ್ತಿತ್ವ ಪರಿಪೂರ್ಣ ಅಲ್ಲ. ನನ್ನ ವ್ಯಕ್ತಿತ್ವವನ್ನ ಜಂಗಮ ಮೆಚ್ಚಬೇಕು. ಜಂಗಮ ಅಂದ್ರೆ ಸಮಾಜ, ಸಮಾಜ ಮೆಚ್ಚಬೇಕು, ನನ್ನ ತಾಯಿ ತಂದೆಗಳು ಮೆಚ್ಚಬೇಕು, ಗುರು ಹಿರಿಯರು ಮೆಚ್ಚಬೇಕು, ಸ್ನೇಹಿತರಿಗೆ ನೀನು ಬೇಕಾದವನಾಗ್ಬೇಕು. ಆವಾಗ ನಿನ್ ವ್ಯಕ್ತಿತ್ವ ಚೆನ್ನಾಗಿದೆ ಅಂತ ಅರ್ಥ. ನನ್ನ ವ್ಯಕ್ತಿತ್ವಕ್ಕೆ ನಾನೇ ಸರ್ಟಿಫಿಕೇಟ್ ಕೊಟ್ಕೊಳ್ಳೋದಲ್ಲ, ನನ್ನ ವ್ಯಕ್ತಿತ್ವಕ್ಕೆ ಬೇರೆಯವ್ರ ಸರ್ಟಿಫಿಕೇಟ್ ಕೊಡ್ಬೇಕು. ಹಾಗೆ ನಮ್ಮ ಯುವಕ ಯುವತಿಯರು ಪ್ರತಿಯೊಬ್ರು ನಡ್ಕೊಳ್ಬೇಕು ಮತ್ತು ಆದರ್ಶಗಳಿಗಾಗಿ ಬ್ರಹ್ಮಚಾರಿಗಳಾಗಿ ಉಳಿಯೋದಕ್ಕೆ ಸಂಕಲ್ಪ ಮಾಡ್ಬೇಕು. ಆದರ್ಶಗಳು ಮೊದಲನೇದು ದೇಶಭಕ್ತಿ, ದೇಶ ಸೇವೆಗೋಸ್ಕರ ಎಷ್ಟೋ ಜನ ಬ್ರಹ್ಮಚಾರಿಗಳಾಗಿ ಉಳಿದು ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಆಮೇಲೆ ಎರಡನೇದು ಕಲೆ, ಸಂಗೀತಕ್ಕಾಗಿ ನಾವು ತಾನ್ಸೇನ್ ಗುರುಗಳ ಹೆಸರು ಕೇಳ್ತೀವಿ. ತಾನ್ಸೇನ್ ಗುರುಗಳೊಬ್ರು ಇದ್ರು, ಹರಿದಾಸ್ ಅಂತ ಹೇಳ್ಬಿಟ್ಟು, ಬ್ರಹ್ಮಚಾರಿಗಳವರು. ಅಂದ್ರೆ ಅವರು ತಮ್ಮನ್ನ ತಾವು ಸಂಗೀತಕ್ಕೆ ಸಂಪೂರ್ಣ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟು, ಆದ್ರಿಂದ ಕಲೆಗೆ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ಳೋರು ಅವರು ಬ್ರಹ್ಮಚಾರಿಗಳಾಗಿರ್ಬೇಕು. ಆಮೇಲೆ ನಾನು ಒಂದು ಇಬ್ರು ಯುವತಿಯರ ಬಗ್ಗೆ ಕೇಳಿದೀನಿ, ಬೇರೆ ಬೇರೆ ಕಡೆ ಇರ್ತಾರೆ, ಬೆಂಗಳೂರಲ್ಲಿ, ಗೋವಾದಲ್ಲಿ. ಅವರು ಈ ಕಾಡು ಬೆಳೆಸೋಕೋಸ್ಕರ, ತಮಿಳ್ನಾಡಲ್ಲಿ ಒಬ್ರು ಇದೆ ಕೇಳಿದೀನಿ, ಕಾಡು ಬೆಳೆಸೋಕೋಸ್ಕರನೇ, ಪರಿಸರ ರಕ್ಷಣೆಗೋಸ್ಕರನೇ ಅವ್ರು ಮದುವೆ ಮಾಡ್ಕೊಂಡಿಲ್ಲ. ಗಿಡ ಬೆಳೆಸೋದು, ಆಮೇಲಿಂದ ಅದ್ರ ರಕ್ಷಣೆ ಮಾಡೋದು, ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದು, ಇದಕ್ಕೋಸ್ಕರನೇ. ಅವ್ರಿಗೇನು ಕಷ್ಟ ಆಗಿಲ್ಲ ಜೀವನ, ಯಾಕಂದ್ರೆ ಅವ್ರ ಮನಸ್ಸು ಮೆಚ್ಚಿದ ವೃತ್ತಿ ಕಾಯಕ, ಅದಕ್ಕೆ ತಮ್ಮನ್ ತಾವು ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಯಾವ್ದಕ್ಕಾದ್ರೂ ಒಂದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೆ ಬ್ರಹ್ಮಚರ್ಯ ಪಾಲನೆ ಕಷ್ಟನೇ ಆಗಲ್ಲ. ನಾನ್ ಎಲ್ಲದೂ ಬಿಟ್ಬಿಟ್ಟು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತೀನಿ ಅನ್ನೋರಿಗೆ ಇನ್ನೂ ಕಷ್ಟ ಆಗಿದೆ, ಬ್ರಹ್ಮಚರ್ಯ ಬಹಳ ಕಷ್ಟ ಅನ್ಸುತ್ತೆ ಅವ್ರಿಗೆ. ಆದ್ರೆ ಸಮಾಜದ ಮಧ್ಯದಲ್ಲೇ ಇದ್ಕೊಂಡು ಯಾವುದೋ ಒಂದು ನಂಬಿದಂತಹ, ತನ್ನ ಮನಸ್ಸಿಗೆ ಪ್ರೀತಿಯಾದಂತಹ ವೃತ್ತಿಗೆ, ಕಲೆಗೆ, ದೇಶಕ್ಕೋಸ್ಕರ. ಆಮೇಲೆ ನಾನು ಇನ್ನೊಬ್ಬರದ್ದು ಕೇಳಿದ್ದೆ, ನಾನು ಇಂಗ್ಲೆಂಡ್ ಅಲ್ಲಿ ಒಬ್ರು ಇದ್ರು ಅಂತೆ, ಅವಾಗ ಬಹಳ ಹಿಂದೆ. ಅವರು ತನ್ನ ಅಕ್ಕನಿಗೆ ಬುದ್ಧಿಮಾಂದ್ಯತೆ, ಅವ್ರು ಮದುವೆನೇ ಮಾಡ್ಕೊಳ್ಳಿಲ್ಲ, ತಮ್ಮ ಅಕ್ಕನ್ ನೋಡ್ಕೊಳ್ಳೋಕೋಸ್ಕರನೇ ಅವರು ಕೊನೆ ತನಕ ಅಕ್ಕನ ಸಂರಕ್ಷಣೆ ಮಾಡಿ ಅವ್ರದ್ದು ಆರೋಗ್ಯ ನೋಡ್ಕೊಂಡು ತನ್ನ ಜೀವನವನ್ನ ನಡೆಸಿದ್ರು. ಅಂದ್ರೆ ಆದರ್ಶಗಳಿಗೋಸ್ಕರ ಬ್ರಹ್ಮಚಾರಿಗಳಾಗ್ಬೇಕು. ಆವಾಗ ಆ ಬ್ರಹ್ಮಚಾರಿಗೊಂದು ಅರ್ಥ ಬರುತ್ತೆ. ಆವಾಗ ವಿಕಾರಗಳು ಜಾಸ್ತಿ ಕಾಡಲ್ಲ. ಮತ್ತೆ ಈ ಕಣ್ಣು, ನಾಲಿಗೆ, ಮನಸ್ಸು ಅದನ್ನು ನಿಯಂತ್ರಣ ಮಾಡ್ಲೇಬೇಕು. ಕಣ್ಣು, ಕಿವಿ, ನಾಲಿಗೆನ ನಿಯಂತ್ರಣ ಮಾಡಿದ್ರೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ನಿಯಂತ್ರಣ ಅಂದ್ರೆ ಕಷ್ಟಪಟ್ಟು ನಿಯಂತ್ರಣ ಮಾಡೋದಲ್ಲ, ಕೆಟ್ಟದ್ದನ್ನ ಮೊದಲು ಬಿಡ್ತಾ ಬರೋಣ. ಕೆಟ್ಟ ತಿನಿಸುಗಳು, ಕೆಟ್ಟ ನೋಟಗಳು, ಆ ಬಸವಣ್ಣವ್ರು ಹೇಳ್ತಾರಲ್ಲ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಅದನ್ನ ನಾವು ಪಾಲಿಸಕ್ ಶುರು ಮಾಡಿದ್ರೆ ಬ್ರಹ್ಮಚರ್ಯ ಪ್ರಾರಂಭ. ಇದು ಬ್ರಹ್ಮಚರ್ಯದ ಆದರ್ಶ. ಕೇಳಿದ್ರಲ್ಲ ಕೇಳುಗರೆ, ಬ್ರಹ್ಮಚರ್ಯದ ಆದರ್ಶಗಳನ್ನ ಇವತ್ತು ಸ್ವಾಮೀಜಿಯವರು ತಿಳಿಸಿದ್ರು. ಮಿತವಾದ ಮಾತು, ನೋಟ, ಶ್ರಾವ್ಯ ಎಲ್ಲವೂ ಕೂಡ ಮಿತವಾಗಿರಬೇಕು. ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆದರ್ಶ ಜೀವನವನ್ನ ನಾವು ನಡೆಸಿ ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ಶ್ರಮಿಸಬೇಕು, ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅನ್ನೋದರ ಕುರಿತು ನಮಗ ಸ್ವಾಮೀಜಿಯವರು ಮಾರ್ಗದರ್ಶನವನ್ನ ಮಾಡಿದ್ರು. ಕೇಳುಗರೆ, ಇವತ್ತು 54ನೇ ಸಂಚಿಕೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರು ಯಾರು ಅಂತ ಹೇಳಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ಇವತ್ತಿನ ಪ್ರಶ್ನೆ. ಈ ವಾರದ ಪ್ರಶ್ನೆ: ಆದರ್ಶಗಳ ಪಾಲನೆಗಾಗಿ ಬ್ರಹ್ಮಚಾರಿಗಳಾದ 3 ಜನರ ಹೆಸರುಗಳನ್ನು ಬರೆಯಿರಿ. ಪ್ರಶ್ನೆ ಇನ್ನೊಮ್ಮೆ: ಆದರ್ಶಗಳ ಪಾಲನೆಗಾಗಿ ಬ್ರಹ್ಮಚಾರಿಗಳಾದ 3 ಜನರ ಹೆಸರುಗಳನ್ನು ಬರೆದು ಕಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ಕೇಳುಗರೆ, 54ನೇ ಸಂಚಿಕೆಯ ಪ್ರಶ್ನೆ: ಬಸವಣ್ಣನವರ ಮನೆಗೆ ಕಳ್ಳ ಬಂದಾಗ ಅವರು ತಮ್ಮ ಸತಿಗೆ ಹೇಳಿದ ವಚನ ಯಾವುದು? ಬರೆದು ಕಳಿಸಿರಿ. ಉತ್ತರ: ಒಡನಿರ್ದ ಸತಿಯೆಂದು ನಂಬಿರ್ದೆನಯ್ಯ, ಕೈವಿಡಿದ ಸಜ್ಜನಿಯೆಂದು ನೆಚ್ಚಿರ್ದೆನಯ್ಯ. ಅಯ್ಯೋ
ಎನ್ನಯ್ಯನ ಕೈನೊಂದುದು ತೆಗೆದುಕೊಡ ಎಲೆ ನೀಲ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರೂ ಅಲ್ಲ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ಅರ್ಪಿತಾ ಸಿಎಂ, ಸಂಶೋಧನಾರ್ಥಿ, ಡಾಕ್ಟರ್ ಡಿವಿ ಗುಂಡಪ್ಪ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ತುಮಕೂರು ವಿಶ್ವವಿದ್ಯಾಲಯ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಮೆಹನಾಜ್, ತೃತೀಯ BA ವಿದ್ಯಾರ್ಥಿನಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊಪ್ಪ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ತೃತೀಯ ಅದೃಷ್ಟಶಾಲಿ ವಿಜೇತರು ಮಧುಮತಿ ಈಶ್ವರ್ ಸಣ್ಕಲ್, ನಿವೃತ್ತ ಶಿಕ್ಷಕಿ, ಕಲ್ಯಾಣನಗರ, ಧಾರವಾಡ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 55ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರ್ ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣನಗರ, ಧಾರವಾಡ. ನಿರೂಪಣೆ ಜಿ. ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.